ನಮಸ್ಕಾರ. ಇವತ್ತು ನಾವು ಮೂಢನಂಬಿಕೆ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಮಾತಾಡ್ತಾ ಹೋಗೋಣ ಅಂತ. ಯಾಕಂದ್ರೆ ನಾವು ಪ್ರತಿದಿನ ಈ ಮೂಢನಂಬಿಕೆಗಳ ಬಗ್ಗೆ ಕೇಳ್ತಾನೆ ಇರ್ತೀವಿ. ಒಂದಷ್ಟು ಆಚರಣೆಗಳ ಬಗ್ಗೆ, ಅಯ್ಯೋ ಇದ್ ಮಾಡಿದ್ರೆ ತಪ್ಪು, ಅಯ್ಯೋ ಹೀಗಾದ್ರೆ ಅಪಶಕುನ, ಈ ತಪ್ಪಾಗುತ್ತೆ, ಹೀಗ್ ಮಾಡಬಾರ್ದು, ಹೀಗೆ ಬಹಳಷ್ಟು ಕೇಳ್ತೀವಿ. ಈಗ ಉದಾಹರಣೆಗೆ ನೋಡಿದಾಗ ಸೀರಿಯಲ್ ಅಲ್ಲೇ ನಾವು ಬಹಳಷ್ಟು ಸರ್ತಿ ನೋಡ್ತೀವಿ. ಹೀಗೆ ಸೀರಿಯಲ್ ಅಲ್ಲೇ ನೋಡೋದು. ಹೌದು, ಕರೆಕ್ಟ್. ಹೀಗೆ ಆರತಿ ತಟ್ಟಿ ಹಿಡ್ಕೊಂಡು ಬರ್ತಾ ಇರ್ತಾರೆ. ಆಗ ಇದು ಆರು ಹೋಗುತ್ತೆ. ಅದನ್ನೊಂದು 10 ಸರ್ತಿ ಝೂಮ್ ಮಾಡಿ ತೋರಿಸ್ತಾರೆ, ಅಯ್ಯೋ ಅಪಶಕುನ ಆಗೋಯ್ತು ಅಂತ. ಇನ್ನು ಅರಿಶಿನ ಕುಂಕುಮ ಬಿದ್ದು ಹೋಗೋದು, ಅದು ಅಪಶಕುನ. ಹೀಗೆ ಬಹಳಷ್ಟು ವಿಚಾರಗಳನ್ನ ಹೇಳ್ತಾರೆ. ಇನ್ನು ದೇವರಿಗೆ ಅಭಿಷೇಕ ಮಾಡುವಂಥದ್ದನ್ನು ಕೂಡ ಅಯ್ಯೋ ಅದು ಮೂಢನಂಬಿಕೆ, ಯಾಕೆ ಹಾಲನ್ನ ವೇಸ್ಟ್ ಮಾಡ್ತೀವಿ, ಅದಕ್ಕಿಂತ ಬಡವರಿಗೆ ಅದನ್ನು ಕೊಡ್ಬೋದಿತ್ತಲ್ವಾ. ಹೀಗೆ ಸನಾತನ ಧರ್ಮದ ಬಹಳಷ್ಟು ಆಚರಣೆಗಳನ್ನ ಇದು ಅಪಶಕುನ, ಇದು ಮೂಢನಂಬಿಕೆ, ಹೀಗೆ ಆದ್ರೆ ಇದು ಅಪಶಕುನ, ಹೀಗೆ ಬಹಳಷ್ಟು ವಿಚಾರಗಳು ಇದೆ, ಮಾತಾಡ್ಕೊಳ್ತಾರೆ ಜನ. ಬಟ್ ವಾಸ್ತವವಾಗಿ ಏನು, ಯಾವುದು ನಂಬಿಕೆ, ಯಾವುದು ಮೂಢನಂಬಿಕೆ? ಒಳ್ಳೆ ಪ್ರಶ್ನೆ. ನಂಬಿಕೆ ಅನ್ನೋದು ಒಂದು ಸಹಜವಾಗಿ ಬರುತ್ತೆ ಮನುಷ್ಯನಿಗೆ. ಅದನ್ನು ನಾವು ಧಿಕ್ಕರಿಸಬಾರ್ದು. ಅವರವರ ನಂಬಿಕೆ ಅಂದರೆ ಅದರಲ್ಲೊಂದು ಸುಖ, ಶಾಂತಿ, ಅದರಲ್ಲೊಂದು ಇದು ಸತ್ಯ ಅಂತ ಅವ್ರಿಗೆ ಅನಿಸುತ್ತೆ. ಅದು ತುಂಬ ಪರ್ಸ್ನಲ್. ಅದು ವೈಯಕ್ತಿಕವಾಗಿ ಅವ್ರವ್ರಿಗೆ ಅನಿಸೋವಂಥದ್ದುಂಟು. ಅಥವಾ ಒಂದು ಕುಟುಂಬಕ್ಕೆ, ಒಂದು ಕುಲಕ್ಕೆ, ಒಂದು ಪ್ರಾಂತಕ್ಕೆ ಕೆಲವು ನಂಬಿಕೆಗಳು ಬಂದಿರುತ್ತವೆ. ಆ ನಂಬಿಕೆ ಯಾವಾಗ ಖಂಡನೀಯ ಆಗುತ್ತೆ ಅಂದರೆ ಇನ್ನೊಬ್ಬರ ನಂಬಿಕೆಗೆ ತೊಂದರೆ ಕೊಟ್ಟಾಗ. ಈಗ ನನ್ನ ನಂಬಿಕೆ ಇನ್ನೊಬ್ಬರ ಜೀವನಕ್ಕೆ ಯಾವುದೇ ಥರ ಹಾನಿಕಾರಕ ಆಗಬಾರ್ದು ಅಷ್ಟೆ. ಆವಾಗ ಮಾತ್ರ ಅದು ಖಂಡನೀಯವಾಗತ್ತೆ. ಇಲ್ಲದೆ ಹೋದರೆ ಇವಾಗ ಕಂಡಲ್ಲೆಲ್ಲ ನಾವು ಹಿಂಗೆ ಕೈ ಮುಗಿತೀವಿ, ಭಗವಂತನ ನೋಡ್ತೀವಿ. ಅದು ನಂಬಿಕೆ ಅಲ್ಲ, ಅದು ಆ್ಯಕ್ಚುಲಿ ದರ್ಶನ. ಈಗ ದರ್ಶನ ಬೇರೆ. ದರ್ಶನ ಅನ್ನೋದು ನಾವು ಜೀವನವನ್ನು ಹೆಂಗೆ ನೋಡ್ತೀವಿ ಅಂತ. ಪ್ರತಿಯೊಂದರಲ್ಲೂ ಕೂಡ ಸರ್ವತ್ರ ದೇವರನ್ನು ಕಾಣುವಂಥದ್ದು ಅದು ನಂಬಿಕೆ ಅಲ್ಲ, ಅದು ದರ್ಶನ. ಅದು ಪರಮಾತ್ಮನ ಚೈತನ್ಯವೇ ಈ ಜಗತ್ತಲ್ಲಿ ಸರ್ವತ್ರ ಇರುವಂಥದ್ದು, ಅದು ದರ್ಶನ. ಈ ಕಂಡಲ್ಲೆಲ್ಲ ಹಿಂಗೆ ಮಾಡ್ತೀವಲ್ಲ, ಅದನ್ನು ಬರೀ ನಂಬಿಕೆ ಅಂತ ಕರೆಯೋದು ತಪ್ಪಾಗತ್ತೆ. ಸರ್ವತ್ರ ಭಗವಂತ ಇದ್ದಾನೆ, ಅವನ ಸಾನ್ನಿಧ್ಯವನ್ನು ನಾನು ಫೀಲ್ ಮಾಡ್ತೀನಿ, ಅದಕ್ಕೆ ನಾವು ಹಿಂಗೆ ಮಾಡೋದು. ಆ ಕಲ್ಲಲ್ಲೂ, ಮಣ್ಣಲ್ಲೂ, ಲೋಹದಲ್ಲೂ, ಗುಡಿಯಲ್ಲೂ, ಗೋಪುರಗಳಲ್ಲೂ, ಮನುಷ್ಯರಲ್ಲೂ. ಈಗ ನಮ್ಮಲ್ಲಿ ಸನಾತನ ಧರ್ಮದಲ್ಲಿ ಯಾರಾದರೂ ಹೀಗೆ ಕಾಲು ತಾಕಿದ್ರೆ ತಕ್ಷಣ ಹೀಗಂತೀವಿ, ಪುಸ್ತಕಕ್ಕೆ ಕಾಲು ತಾಕಿದ್ರೆ ಹಿಂಗಂತೀವಿ, ಒಂದು ಬೆಕ್ಕಗೋ ನಾಯಿಗೋ ಹೀಗೆ ಕಾಲು ತಾಕಿದ್ರೂ ಹೀಗಂತೀವಿ. ಎಲ್ಲ ಸರ್ವತ್ರ ಆಕಾಶ, ಸೂರ್ಯನಲ್ಲಿ ದೇವರನ್ನು ಕಾಣ್ತೀವಿ. ಅಂದರೆ ಭಗವತ್ ತತ್ವ, ಭಗವತ್ ಶಕ್ತಿಯನ್ನು ಸರ್ವತ್ರ ನೋಡೋದಿದೆಯಲ್ಲ, ಇದು ಮೂಢನಂಬಿಕೆ ಅಲ್ಲ. ಸೊ ಯಾಕಿದನ್ನು ಹೇಳ್ತಿದ್ದೀನಿ ಅಂದರೆ, ಈ ಆಚೆಯಿಂದ ನಮ್ಮನ್ನು ನೋಡೋವರು, ವಿಶೇಷವಾಗಿ ಆಕ್ರಮಣಕಾರರು, ಅವರು ನಮ್ಮ ಬಗ್ಗೆ ಎಲ್ಲವನ್ನೂ ಮೂಢನಂಬಿಕೆ ಅನ್ನೋ ಥರ ಅವ್ರದ್ದು ರಾಶಿ ಇದೆ ಮೂಢನಂಬಿಕೆಗಳು. ಬಟ್ ನಮ್ಮ ಬಗ್ಗೆ ಮಾತ್ರ ಹೇಳೋದು. ಆಗ ಹೇಳುವಾಗ ಐಡೋಲೇಟರ್ಸು ಮೂರ್ತಿಗಳನ್ನು ಪೂಜೆ ಮಾಡ್ತಾರೆ, ಹಸುವನ್ನು ಪೂಜೆ ಮಾಡ್ತಾರೆ, ನದಿ ಪೂಜೆ ಮಾಡ್ತಾರೆ, ಮರ ಗಿಡ ಪೂಜೆ ಮಾಡ್ತಾರೆ, ಕಲ್ಲನ್ನು ಪೂಜೆ ಮಾಡ್ತಾರೆ. ಮೂಢನಂಬಿಕೆ ಅದು ಮೂಢನಂಬಿಕೆ ಅಲ್ಲ. ಅದು ಸರ್ವತ್ರ ಇರುವ ಪರಮಾತ್ಮನನ್ನು ಸರ್ವತ್ರ ನೋಡುವ ದರ್ಶನ, ಅದು ಪರ್ಸ್ಪೆಕ್ಟಿವ್. ಅದು ಅದರಿಂದ ಏನಾಗುತ್ತೆ, ನನಗೆ ಜೀವನದ ಬಗ್ಗೆ ಆಧಾರ ಬರುತ್ತೆ. ಯಾರು ಮರವನ್ನು ಪೂಜೆ ಮಾಡ್ತಾನೋ, ಅಥವಾ ಪೂಜ್ಯ ಭಾವ, ಪೂಜೆ ಅಂದರೆ ಏನು, ಪ್ರತಿ ಸಲ ಅರ್ಚನೆ ಮಾಡಬೇಕು ಅಂತಲ್ಲ, ಅದ್ರ ಬಗ್ಗೆ ಅಂತರಂಗದಿಂದ ಆಧಾರದ ಭಾವ ಇದ್ದರೆ ಆ ಮರವನ್ನು ಕಡಿಯೋಕ್ಕೆ ನಮಗೆ ಮನಸ್ಸಿಗೆ ಬರಲ್ಲ. ತುಳಸಿಯನ್ನು ಗೌರವಿಸ್ತೀವಿ, ಯಾವುದನ್ನು ಗೌರವಿಸ್ತೀವೋ ಅದನ್ನು ನಾವು ಅನಾದರ ಮಾಡೋದಿಲ್ಲ, ನಾಶ ಮಾಡೋದಿಲ್ಲ. ನದಿಯನ್ನು ಪೂಜೆ ಮಾಡಿದಾಗ, ನದಿಗೆ ಗೌರವ ಕೊಟ್ಟಾಗ ನದಿಯನ್ನು ಗಲೀಜು ಮಾಡೋ ಮನಸ್ಸು ಬರೋದಿಲ್ಲ. ಹೀಗೆಲ್ಲ ಇರುತ್ತೆ. ಈಗ ಸೋಪ್ ಹಾಕಿ, ಶ್ಯಾಂಪು ಹಾಕಿ ಗಲೀಜು ಮಾಡ್ತಾರಲ್ಲ, ಯಾರಿಗೆ ನದಿಯಲ್ಲಿ ದೇವರ ದರ್ಶನ ಇಲ್ಲವೋ, ಈ ನದಿ ಸ್ನಾನ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ ನಂಬಿಕೆ ಮಾತ್ರ ಇದೆಯೋ, ಅವರು ನದಿ ಸ್ನಾನದ ಪುಣ್ಯಕ್ಕಾಗಿ ಹೋಗ್ತಾರೆ, ಆದರೆ ಶ್ಯಾಂಪು ಹಾಕ್ಕೊಂಡು ಸ್ನಾನ ಮಾಡ್ತಾರೆ. ಅದು ವ್ಯತ್ಯಾಸ. ಅದೇ ನದಿಯಲ್ಲಿ ದೇವರನ್ನು ದರ್ಶಿಸುವಂಥವರು ಅಂಥ ಪುಣ್ಯಕರವಾದ ಪವಿತ್ರವಾದ ನದಿಯ ಎಷ್ಟು ಚೆನ್ನಾಗಿರುತ್ತೆ ಆ ನದಿಯ ಜಲ, ಆ ತಣ್ಣ, ಆ ಶೀತಲತೆ, ಆ ಪವಿತ್ರತೆ. ಆ ನದಿಯ ತೀರಕ್ಕೆ ಹೋದರೆ ಒಂಥರ ಸುಗಂಧ ಬರುತ್ತಲ್ಲ, ಮಣ್ಣು ಬೆರೆತ ನೀರು, ಆ ಒಂಥರ ಸುಗಂಧ, ಅದು ನಮಗೆ ದೈವತ್ವವನ್ನು ಬೋಧೆ ಮಾಡಿಸುತ್ತೆ. ಆ ದರ್ಶನ ಇಲ್ದಿರೋರು ಏನು ಮಾಡ್ತಾರೆ, ಬಾರೋ 3 ಸಲ ಮುಳುಗೋ ನಿಮ್ಗೆ ಪುಣ್ಯ ಬರುತ್ತೆ ಅಷ್ಟೇ. ಪುಣ್ಯ ಬಾಚ್ಕೊಂಡು ಹೋಗುವ ಲೋಭ ಇರುತ್ತಲ್ಲ, ಅದನ್ನು ಭಕ್ತಿ ಅಂತ ನಾನಂತೂ ಕರೆಯಲ್ಲ. ಅದು ಒಂಥರ ವ್ಯಾಪಾರಿ ಭಕ್ತಿ. ಅಂದರೆ ನನಗೇನೋ ಆಗಬೇಕು ಅಂತ ಹೋಗೋದು ಅಷ್ಟೆ.
ಆದರೆ ಅಲ್ಲಿ ದರ್ಶನ ಇರೋದಿಲ್ಲ. ಈ ನದಿ ಒಂದು ಚೈತನ್ಯಮಯವಾದ ಒಂದು ಅಸ್ತಿತ್ವ, ಇದರಲ್ಲಿ ಭಗವಂತ ಇದ್ದಾನೆ, ಇದನ್ನು ಶುದ್ಧವಾಗಿಡಬೇಕು, ಆ ಭಾವ ಇದ್ದಾಗ ಏನು ಮಾಡ್ತಾರೆ ಅಂಥವರು ನದಿಯಲ್ಲಿ ಹೋಗಿ ಕ್ಲೀನ್ ಮಾಡೋದು, ನದಿ ಘಟ್ಟವನ್ನು ಕ್ಲೀನ್ ಮಾಡೋದು, ನದಿಯಲ್ಲಿರೋ ಮೀನುಗಳಿಗೆ ಆಹಾರ ಹಾಕೋದು, ಹೀಗೆ ಮಾಡ್ತಾರೆ. ನದಿ ಅಂದರೆ ಕೇವಲ ನೀರಷ್ಟೇ ಅಲ್ಲ, ಅದರೊಳಗಿರುವ ಜಲಜಂತುಗಳು ಕೂಡ, ಅಲ್ಲಿ ದಡದಲ್ಲಿರುವಂಥ ವನಸ್ಪತಿಗಳು ಎಲ್ಲವೂ ನದಿಯ ಭಾಗವೇ ಅಲ್ವಾ. ಹೀಗೆ ದರ್ಶನ ಸರಿಯಾಗಿದ್ದರೆ ಅದು ನಂಬಿಕೆ ಅಂತ ಕರೆಸ್ಕೊಡಲ್ಲ, ಮೂಢನಂಬಿಕೆ ಆಗೋದಿಲ್ಲ. ಅದು ಯಾವಾಗ ಮೂಢನಂಬಿಕೆ ಆಗುತ್ತೆ? ಈ ಜೀವನದಲ್ಲಿ ನಮ್ಮ ಭೌತಿಕ ಜೀವನ ಫಿಸಿಕಲ್ ಲೆವೆಲಲ್ಲಿ ಕಣ್ಣು ಕಾಣುವ ವಸ್ತುಗಳ ಪ್ರಪಂಚದಲ್ಲಿ ನಾವು ಜಾಸ್ತಿ ಬದುಕೋದು. ಆದರೆ ಇದಕ್ಕಿಂತ ಪ್ರಬಲವಾದ ಒಂದು ಭಾಗ ಇದೆ, ಅದು ನಮ್ಮ ಭಾವನಾತ್ಮಕ ಜಗತ್ತು. ಸೊ ಭಾವನೆಗಳು ತುಂಬ ಪ್ರಬಲವಾಗಿರುತ್ತವೆ, ಆದರೆ ಅದನ್ನು ನಿಯಂತ್ರಿಸಬೇಕು. ಭಾವನೆ ಅನ್ನೋದು ವಿವೇಕದಿಂದ ಮತ್ತು ಸತ್ಯದಿಂದ, ಸತ್ಯವನ್ನು ಮಾತ್ರ ನಾನು ಒಪ್ಕೊಳ್ತೀನಿ ಅಂತ ಮೊದಲು ನಾವೊಂದು ನಮಗೆ ನಾವೇ ಒಂದು ವ್ರತ ತೊಡ್ಕೋಬೇಕು. ಮಕ್ಕಳಿಗೆ ಅದನ್ನು ಕಲಿಸ್ಬೇಕು. ಸತ್ಯಮೇವ ಜಯತೆ, ಸತ್ಯಂವದ ಧರ್ಮಂಶರ, ಸತ್ಯಕ್ಕೆ ತುಂಬ ಒತ್ತು ಕೊಡ್ತಾ ಇತ್ತು ನಮ್ಮ ಗುರುಕುಲ ಪದ್ಧತಿಯ ಶಿಕ್ಷಣ. ಇವತ್ತು ಟೀಚರ್ಗೆ ಸುಳ್ಳು ಹೇಳೋದು ಇದೆಲ್ಲ ನೋಡಿ ನೋಡಿ ಮಕ್ಕಳು ಸುಳ್ಳು ಹೇಳಿದ್ರೇ ಬದುಕೋಕ್ಕಾಗೋದು ಅನ್ನೋ ಥರ ಒಂದು ಭಾವನೆ ಬಂದುಬಿಟ್ಟಿದೆ. ಅದರಲ್ಲೇ ಈ ಮೂಢನಂಬಿಕೆಗಳು ಬರೋದು, ಸುಳ್ಳನ್ನು ನಂಬುವ ಒಂದು ಸ್ಥಿತಿ ಬಂದ್ಬಿಡುತ್ತೆ. ಯಾವಾಗ ನಮಗೆ ಸತ್ಯವನ್ನು ಮಾತ್ರ ಒಪ್ಕೊಳ್ತೀನಿ ಅನ್ನುವ ಒಂದು ಮನಸ್ಥಿತಿ ಇರುತ್ತೋ ಆಗ ನಾವು ದರ್ಶನ ಇದ್ದೇ ಇರುತ್ತೆ. ಸರ್ವತ್ರ ಭಗವಂತನನ್ನು ನೋಡುವುದು ತಪ್ಪಲ್ಲ, ಸರ್ವತ್ರ ನೋಡೋಣ, ಅದನ್ನೇ ನೋಡಬೇಕು ನಾವು. ಆದರೆ ನಮಗೆ ಈ ಮೌಢ್ಯ ಬರಲ್ಲ. ಭೌತಿಕ ನೆಲೆಯಲ್ಲಿ ಈ ಕಣ್ಣಿಗೆ ಕಾಣುವಂಥ ವಸ್ತು ಪ್ರಪಂಚದಲ್ಲಿ ಕೆಲವು ಸಾಧ್ಯ, ಕೆಲವು ಸಾಧ್ಯವಾಗೋದಿಲ್ಲ. ಈಗ ಈ ಕಪ್ಪಿಲಿದೆ, ಇದು ಹಾರುತ್ತೆ ಅಂತ ಹೇಳಿದ್ರೆ ಅದು ಆಗೋದಿಲ್ಲ. ಭೌತಿಕವಾದ ವಸ್ತು ಅದು ಹಾಗೆ ಇರುತ್ತದು. ಅದನ್ನು ಹಾಗೆ ಎಗರಿಸ್ಬೇಕು, ಕುಣಿಸ್ಬೇಕು ಅಂದರೆ ನನಗೆ ಇನ್ಯಾವುದೋ ಒಂದು ವಿಶೇಷ ಶಕ್ತಿ ಬೇಕು. ಈ ಗುರುತ್ವಾಕರ್ಷಣೆಯನ್ನು, ಈ ಭೌತಿಕವಾದ ಈ ಪ್ರಕೃತಿಯ ನಿಯಮವನ್ನು ಮೀರಿಸುವಂಥ ಇನ್ಯಾವುದೋ ಒಂದು ಶಕ್ತಿ ಬೇಕು. ಇಲ್ಲ ಅಂತ ನಾನು ಹೇಳ್ತಿಲ್ಲ, ಎಲ್ಲೋ ಅಪರೂಪ ಕೆಲವ್ರಿಗೆ ಅದಿರುತ್ತೆ. ಅವರು ಅದನ್ನು ಸುಮ್ಮನೆ ಶೋಕೇಸ್ ಮಾಡಲ್ಲ, ಟಿ ವಿ ಮುಂದೆ ಬಂದು ಶೋ ಮಾಡಲ್ಲ ಅವರು. ಆ ಥರ ಈ ಶೋ ಮಾಡೋರು ಇರ್ತಾರಲ್ಲ, ಅವರು ತುಂಬ ಡೇಂಜರಸ್ಸು. ಅವರು ಸುಮ್ಮನೆ ಹಾಗೆ ಹುಟ್ಟಿಸ್ತಾರೆ. ಈಗ ಯಾವುದೋ ಫೋಟೋನಲ್ಲಿ ಇಂಥದ್ದು ಜೇನುತುಪ್ಪ ಬರ್ತಾಯಿದೆ, ವಿಭೂತಿ ಬರ್ತಾಯಿದೆ, ಕುಂಕುಮ ಬರ್ತಿದೆ, ಅದೆಲ್ಲ ಆ್ಯಕ್ಚುಲಿ ನಂಬಿಕೆಗಳಷ್ಟೇ, ಮೂಢನಂಬಿಕೆಗಳು. ಯಾಕೆ ಅಂದರೆ ಆ ಫೋಟೋನಲ್ಲಿ ಯಾರು ಮಹಾತ್ಮ ಇದ್ದಾರೆ, ರಾಮನೋ ಕೃಷ್ಣನೋ ಮಹಾತ್ಮರೋ ಇದ್ದರೆ ಒಪ್ಕೊಳ್ಳೋಣ. ನೋಡಿ, ಇನ್ನೊಂದು ಗಮನಿಸಿರ್ಬೋದು, ಈ ರಾಮ ಕೃಷ್ಣ ನಮ್ಮ ಪೌರಾಣಿಕ ದೇವತೆಗಳು, ನಿಜವಾದ ಮಹಾತ್ಮರು, ಯೋಗಿಗಳು, ಋಷಿಗಳು, ಅಂಥವರ ಫೋಟೋ ವಿಷಯದಲ್ಲಿ ಹೀಗೆಲ್ಲ ಹುಚ್ಚುಚ್ಚಾಗಿ ಮಾಡಲ್ಲ ಜನ. ಈ ಡೋಂಗಿ ಬಾಬಾಗಳಿರ್ತಾರಲ್ಲ, ಪವಾಡ ಮಾಡೋ ಬಾಬಾಗಳು, ಹಾಗೆ ಅಂಥವರೆಲ್ಲ ಕೆಲವರು ತುಂಬ ಫೇಮಸ್ಸು ಆಗಿಬಿಟ್ಟಿದ್ದಾರೆ, ಅನ್ಯಾಯವಾಗಿ ತುಂಬ ಫೇಮಸ್ ಆಗಿಬಿಟ್ಟು. ಅಂದರೆ ನಿಮಗೆ ಇವ್ರದ್ದು ಏನೋ ಚರಿತ್ರೆ ಓದಿದ್ರೆ ನಿಮಗೆ ಮಕ್ಕಳಾಗತ್ತೆ, ನಿಮಗೆ ಕೆಲಸ ಸಿಕ್ಕತ್ತೆ, ನಿಮ್ಮ ರಾಮ ಕೃಷ್ಣ ಶಿವ ದತ್ತಾತ್ರೇಯ ಎಲ್ಲ ಇವರಲ್ಲೇ ಇದ್ದಾರೆ, ನಿಮ್ಮದೆಲ್ಲ ಬಿಟ್ಬಿಡಿ, ನಿಮ್ಮ ಕುಲದೇವತೆ ಪೂಜೆನೂ ಬಿಟ್ಬಿಡಿ, ಗ್ರಾಮ ದೇವತೆ ಪೂಜೆನೂ ಬಿಟ್ಬಿಡಿ, ನಿಮ್ಮ ಪಾರಂಪರಿಕ ನೈವೇದ್ಯ ಪದ್ಧತಿ ಬಿಟ್ಬಿಡಿ, ಒಂದು ಬಿಸ್ಕೆಟ್ ಇಟ್ಬಿಟ್ಟು ಜೀನ್ಸ್ ಪ್ಯಾಂಟ್ ಹೋಗಿ ಒಳಗಡೆ ಹೋಗ್ಬಿಟ್ಟು ಬಂದುಬಿಟ್ರು ಸಾಕು ಅಂತ ಈ ಥರ ಡೋಂಗಿ ಬಾಬಾಗಳನ್ನ ಕರ್ಕೊಂಬಂದು ನಮ್ಮನ್ನು ನಮ್ಮ ಸಂಪ್ರದಾಯದಿಂದ ದೂರಪಡಿಸೋ ಪ್ರಯತ್ನವನ್ನು ಅಲ್ಲಲ್ಲಿ ಮಾಡ್ತಾಯಿದ್ದಾರೆ. ಆ ಡೋಂಗಿ ಬಾಬಾಗಳ ಹೆಸರಲ್ಲಿ ಇಂಥ ಪವಾಡಗಳು ಮಾಡ್ತಾರೆ. ಅವ್ರಿಗೆ ಯಾರಿಗೋ ಬಿಸ್ನೆಸ್ ಬೇಕು, ಒಂದಷ್ಟು ಜನ ಅವ್ರ ಮನೆಗೆ ಬರಬೇಕು, ಅದಕ್ಕೆ ನೋಡಿ ಈ ಥರ ಒಂದು ಬಾಬಾ ಫೋಟೋ ಇದೆ, ಇದರಿಂದ ಇದು ಬರುತ್ತೆ, ವಿಭೂತಿ ಬರ್ತಾಯಿದೆ, ಕುಂಕುಮ ಬರ್ತಾಯಿದೆ, ಮತ್ತೊಂದು ಬರ್ತಿದೆ, ಕಾಫಿ ಕುಡಿಯುತ್ತೆ, ಅದು ಏನೇನೋ ಹೇಳ್ಬಿಡ್ತಾರೆ. ಹೇಳೋದ್ರಿಂದ ನಂಬರ್ ಜನನೂ ಇರ್ತಾರೆ. ಅದು ಮೂಢನಂಬಿಕೆ. ಭೌತಿಕವಾಗಿ ಆ ಥರ ನಿಜವಾದ ಮಹಾತ್ಮ ಒಬ್ಬ ಇದನ್ನೆಲ್ಲ ಒಂಥರ ಮ್ಯಾಜಿಕ್ ಶೋ ಥರ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಮನುಷ್ಯರ ಹೃದಯಗಳನ್ನು ಶುದ್ಧ ಮಾಡಬೇಕು. ಅದು ನಾವು ಯಾವತ್ತೂ ಮನುಷ್ಯರಿಗೆ ಏನಾದರೂ ಅಧ್ಯಾತ್ಮ ತಲುಪಿಸ್ಬೇಕು ಅಂದರೆ ನೋವಿನಲ್ಲಿರ್ತಾರೆ, ದುಗುಡದಲ್ಲಿರ್ತಾರೆ, ದುಃಖದಲ್ಲಿರ್ತಾರೆ, ಅಥವಾ ಗೊಂದಲದಲ್ಲಿರ್ತಾರೆ, ಅವ್ರು ಒಂದು ಕ್ಲಾರಿಟಿ ಕೊಟ್ಟರೆ ಸಾಕು. ನಮಗೆ ಗೊತ್ತಿದೆ ನಾವು ಕ್ಲಾರಿಟಿ ಕೊಡ್ತೀವಿ. ಫಸ್ಟ್ ಆಫ್ ಆಲ್ ನಮಗೆ ಗೊತ್ತಿಲ್ಲದಿದ್ರೆ ಸುಮ್ಮನಿರಬೇಕು, ಸಮಾಧಾನ ಮಾಡಿಬಿಟ್ಟು. ಹಾಗಾಗಿ ಸುಮ್ಮನೆ ಹೀಗೆ ನಂಬಿಸೋದು, ಅಲ್ಲಿ ಕಲೆಕ್ಷನ್ ಆಗುತ್ತೆ. ಈ ಥರ ಕೇವಲ ಸನಾತನ ಧರ್ಮದಲ್ಲ, ಎಲ್ಲ ನಿಮ್ಮಲ್ಲೂ ಇದೆ, ಎಲ್ಲ ಕಡೆ ಇದೆ. ಈ ಬೇರೆ ದೇಶಗಳಿಂದ ಬಂದು ಈ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಮಾಡ್ತಾರೆ ನೋಡಿ, ಹೀಲಿಂಗ್ ಅಂತ ಮಾಡ್ತಾರೆ. ಇದೆಲ್ಲ ಅಂಥದ್ದೇ ಢೋಂಗಿ. ಅಲ್ಲಿ ಮೊದಲೇ ಒಂದಷ್ಟು ಡ್ರಾಮಾ ಮಾಡಿ ಕರ್ಕೊಂಬಂದಿರ್ತಾರೆ. ಆ ಡ್ರಾಮಾ ಹೆಂಗೆ ಟ್ರೈನಿಂಗ್ ಕೊಡ್ತಾರೆ ಅಂದ್ರೂ ವೀಡಿಯೋಗಳು ಬಂದಿವೆ. ಹೆಂಗೆ ಹುಚ್ಚುಚ್ಚಾಗಿ ಆಡೋ ಥರ ಮಾಡೋದು ನೋಡಿ. ಕುಂಕುಮ ತೆಗೆದುಬಿಡಿ, ಆ ಶೈತಾನ್ ಹೆಂಗೆ ಬಿಟ್ಟು ಹೋಗುತ್ತೆ ನೋಡಿ ನಿಮ್ಮ ದೇಹ ಮೇಲೆ ಅಂತ ಮಾಡೋ ಅಂಥದ್ದು. ಏನೋ ಸಾಲ್ಟೋ ಏನೋ ಹಾಕ್ಬಿಟ್ಟು ನೀರಲ್ಲಿ ಬುಸು ಅಂತ ನೋಡು ಡ್ರಗ್ಸ್ ಹಾಕೋದು, ಏನೋ ಮತ್ತೆ ಬಂದಾಗ ಮಾಡೋದು.
ಇದೆಲ್ಲ ಯಾಕೆಂದರೆ ಬಿಸ್ನೆಸ್ಸು. ದೇ ಆರ್ ಟ್ರೈನ್ಡ್ ಆ್ಯಂಡ್ ಫಂಡೆಡ್ ಫಾರ್ ದಟ್. ಹಾಗಾಗಿ ಜನರಲ್ಲಿ ಈ ಮಾಸ್ ಹಿಸ್ಟೀರಿಯಾ ಏನಿದೆ, ಏನಂದ್ಕೊಂಡ್ರೆ ಆಹಾ ಅಂತ. ಯಾರೋ ಸಿನಿಮಾ ಆ್ಯಕ್ಟರ್ಗೆ ಹೆಂಗೆ ಹುಚ್ಚದ್ದು ಹೋಗ್ತಾರೆ ಜನ, ಕೊಲೆ ಪಾತಕ ಆದರೂ ಪರವಾಗಿಲ್ಲ, ಅವ್ನಿಗೆ ನಾನು ಮುಗಿ ಬೀಳ್ತೀನಿ ಅಂತ ಹೋಗ್ತಾರಲ್ಲ ಜನ. ಇದು ಮೌಢ್ಯ. ಬಟ್ ಬೇಜಾರಿನ ವಿಷಯ ಏನಂತ ಹೇಳಿದ್ರೆ ಇವತ್ತು ನಂಬಿಕೆಯನ್ನ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಹೌದು, ನಂಬಿಕೆಯನ್ನ ನಂಬಿಕೆಯನ್ನು ಇನ್ನಷ್ಟು ಜಾಸ್ತಿ ಮಾಡಿ ಅದು ಮೌಢ್ಯಕ್ಕೆ ತಿರುಗಿಸಿ ಬಿಸ್ನೆಸ್ ಜಾಸ್ತಿ ಮಾಡ್ಕೊಳ್ತಾರೆ. ಅವ್ರಿಗೆ ಗೊತ್ತು ಚೆನ್ನಾಗಿ. ಈಗ ಒಂದು ಹೇಳ್ತೀನಿ, ಆಧುನಿಕ ಮೂಢನಂಬಿಕೆಗಳು ಯಾವುದು ಗೊತ್ತಾ? ನಾವು ಬರೀ ಪೂಜೆಗೆ ಸಂಬಂಧಪಟ್ಟಿದ್ದು ಅದು ಹಿಂದೂ ಧರ್ಮದ ಪರಿಧಿಯೊಳಗೆ ಮಾತ್ರ ಮೂಢನಂಬಿಕೆ ಅಲ್ಲ. ಯಾವಳೋ ಒಬ್ಬಳು ಹೀರೋಯಿನ್ ಬರ್ತಾಳೆ, ಅಡ್ವರ್ಟೈಸ್ಮೆಂಟಲ್ಲಿ ಬರ್ತಾಳೆ, ಅವಳಿಗೆ ಕೆಟ್ಟದಾಗಿರುತ್ತೆ ಕೂದಲು, ಒಂದು ವಿಗ್ ಹಾಕ್ಕೊಳ್ತಾಳೆ, ಯಾವುದೋ ಶ್ಯಾಂಪು ಇಟ್ಕೊಂಡು ಆ ವಿಗ್ ಕೂದಲು ಹಂಗೆ ಹಿಂಗೆ ತೋರಿಸ್ಬಿಟ್ಟು ಇದನ್ನು ಹಾಕ್ಕೊಳ್ಳಿ ನಿಮ್ಮ ಕೂದಲು ಹಿಂಗೆ ಆಗುತ್ತೆ ಅಂತ ಹೇಳ್ತಾಳೆ. ಇದು ಮೂಢನಂಬಿಕೆ ಅಲ್ವಾ? ಇದು ಮೂಢನಂಬಿಕೆ ಅಲ್ವಾ? ಈ ಯಾವುದೋ ಒಂದು ಸಾಬೂನಿನ ಅಡ್ವರ್ಟೈಸ್ಮೆಂಟ್, ನನ್ನ ನೆಂಟರೊಬ್ಬರು ಆರ್ಟ್ ಡೈರೆಕ್ಟರು, ಅವರ ಮನೆಯಲ್ಲೇ ಅದು ಯಾವುದೋ ಸೋಪ್ದು ಅಡ್ವರ್ಟೈಸ್ಮೆಂಟು ಆಗಿತ್ತು, ಸ್ವಲ್ಪ ಚಿತ್ರೀಕರಣ. ಸೊ ಆವಾಗ ಅವರು ತೋರಿಸ್ತಾಯಿದ್ರು, ಇದೇ ನಮ್ಮ ಗ್ರೈಂಡರಲ್ಲೇ ಸೊ ಇಡ್ಲಿ ಹಿಟ್ಟು ನುಣ್ಣಗೆ ಹಿಂಗೆ ತಿರುಗ್ತಾ ಇರೋದನ್ನು ಸ್ಲೋ ಮೋಷನಲ್ಲಿ ತೊಗೊಂಡು ಇದು ಹಾಲಿನಲ್ಲಿ ಮಾಡಿದಂಥ ಸಾಬೂನು ಅಂತ ತೋರಿಸಿರೋದು. ನಮ್ಮ ಸೋದರತ್ತೆ ಮನೇಲೇ ಆಗಿರೋದು ಅಡ್ವರ್ಟೈಸ್ಮೆಂಟು. ಅಂದರೆ ಏನು ಬೇಕಾದ್ರೂ ಹೇಳ್ಬೋದು. ಈಗ ಯಾವನೋ ಒಬ್ಬ ನಟ ಬಂದ್ಬಿಟ್ಟು ಈ ನೂಡಲ್ಸ್ ತಿನ್ನಿ ಅಂತ, ಅವ್ನು ತಿಂತಾನ? ಅವ್ನು ಫಿಟ್ ಆಗಿರಬೇಕು, ಸ್ಲಿಮ್ ಆಗಿರಬೇಕು, ಆರೋಗ್ಯವಾಗಿರಬೇಕು, ಬ್ಯೂಟಿ ಕಾಪಾಡ್ಕೋಬೇಕು, ಚರ್ಮ ಕಾಪಾಡ್ಕೋಬೇಕು, ಅವ್ನು ತಿಂತಾನ? ಅವ್ನು ಫಿಟ್ನೆಸ್ ಟ್ರೈನರ್ ಬಿಡ್ತಾರ? ಅದೊಂದು 10 ಕೋಟಿ ತೊಗೊಳ್ತಾನೆ, ಇಲ್ಲಿ ನಮಗೆ ಮ್ಯಾಗಿ ಕೌ ಬಹುತ್ ಅಚ್ಚಾ ಹೇ ಅಂತ ಹೇಳ್ತಾರೆ, ನಾವೆಲ್ಲ ತಿಂತೀವಿ. ಇದು ಮೂಢನಂಬಿಕೆ ಅಲ್ವಾ? ಇವತ್ತು ನಮ್ಮ ಯೂತು, ನಮ್ಮ ಯುವ ಜನರನ್ನ ಒಂದು ಪ್ರಶ್ನೆ ಕೇಳ್ತೀನಿ ನಾನು. ಅಜ್ಜಿ ಏನಾದ್ರು ಹೇಳಿದ್ರೆ ಕಮ್ ಆನ್ ಓಲ್ಡ್ ಫ್ಯಾಷನ್ಡ್ ಸೂಪರ್ಸ್ಟಿಷಿಯಸ್ ಅಂತೀರಾ, ತಾತ ಏನಾದ್ರು ಹೇಳಿದ್ರೆ ಅದು ನಿಮ್ಮ ಒಳ್ಳೇದಕ್ಕೆ ಹೇಳಿದ್ರು ಮೂಗು ಮುರಿತೀರಾ, ತಾಯಿ ತಂದೆಗೆ ಬಾಯಿಗೆ ಬಂದಂಗೆ ಅಂತೀರಾ. ಆದರೆ ಈ ಹುಚ್ಚು ನಟನಟಿಯರು ಬಂದು ದುಡ್ಡು ತೊಗೊಂಡು ಸುಳ್ಳನ್ನು ನಿಮ್ಮ ಮೇಲೆ ಹೇರಿ ಆ ಕೆಮಿಕಲ್ ಫುಡ್ಡನ್ನು, ಜಂಕ್ ಫುಡ್ಡನ್ನು, ಆ ಕೆಮಿಕಲ್ಸ್ನ, ಆ ಶ್ಯಾಂಪು ಇದನ್ನು ತಲೆ ಮೇಲೆ ಹೇರ್ತಾರಲ್ಲ, ಯಾರ ಕೂದಲು ಹಾಗಾಗಿದೆ ಹೇಳಿ? ಏನೇ ಕಂಡೀಷನಿಂಗ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿರುತ್ತೆ ಎಲ್ರಿಗೂ, ಆಮೇಲೆ ಹೋಯ್ತದು. ಒಂದು ಸಲ ಮಲಗಿದ್ರೆ ಆದರೆ ಪ್ರಕೃತಿ ನಿಯಮ ಅಲ್ವಾ ಇದು? ಇದು ಮೂಢನಂಬಿಕೆ ಅಲ್ವಾ? ಒಬ್ಬರನ್ನ ಕಣ್ಮುಚ್ಚಿ ಬ್ಲೈಂಡ್ ಫೇತ್, ಅದು ಯಾವುದೋ ಏರಿಯೇಟೆಡ್ ಡ್ರಿಂಕ್ಸ್ ಇವೆ, ಕಾರ್ಬೋನೇಟೆಡ್ ಡ್ರಿಂಕ್ಸ್ ಇವೆ, ಅದರಲ್ಲಿ ಏನಿರುತ್ತೆ, ಸಿಕ್ಕಾಪಟ್ಟೆ ಸಕ್ಕರೆ ಇರುತ್ತೆ, ಒಂದಷ್ಟು ನೀರಿರುತ್ತೆ, ಒಂದಿಷ್ಟು ಕೆಮಿಕಲ್ಸು, ಟೇಸ್ಟ್ ಮೇಕರ್ಸು ಇರುತ್ತೆ, ಫ್ಲೇವರ್ಸ್, ಆರ್ಟಿಫಿಷಿಯಲ್ ಫ್ಲೇವರ್ಸ್. ಇದನ್ನು ಬಂದು ಮಾರಿಬಿಟ್ಟು ಏನು ಓಹೋ ಇದನ್ನು ಕುಡಿದ್ಬಿಟ್ರೆ ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ ಹೈಪ್ ಮಾಡಿ ಇವರು ಎಲ್ಲ ಮೂರ್ಖ ಶಿಖಾಮಣಿ ಕುಡಿತಾರೆ. ಅಲ್ಲೇ ಬೀದಿ ಪಕ್ಕದಲ್ಲಿ 30 ರೂಪಾಯಿ ಕೊಟ್ಟರೆ ಎಳ್ನೀರು ಸಿಕ್ಕತ್ತೆ, ಶುದ್ಧವಾಗಿ ಪ್ರಕೃತಿಯಿಂದ ಬಂದಿದೆ, ಅದನ್ನು ಅಡ್ವರ್ಟೈಸ್ಮೆಂಟ್ ಮಾಡಿ ನೋಡೋಣ. ಆದರೆ ನಮಗೆಲ್ಲ ಮೌಢ್ಯ, ಕಲನಿಯಲ್ ಹ್ಯಾಂಗ್ ಓವರ್. ನಮ್ಮ ದೇಶವನ್ನು ನಾವು ಆ ಥರ ಫ್ಯಾಷನೇಬಲ್ ಆಗಿ ಪ್ರಮೋಟ್ ಮಾಡೋ ಬುದ್ಧಿ ಇಲ್ಲ ನಮಗೆ. ನಮ್ಮದನ್ನು ಹೀಯಾಳಿಸ್ಬಿಟ್ಟು ಅಲ್ಲಿ ಅವನು ಇಲ್ಲಿ ಬರ್ತಾರೆ, ಆ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅವರು ಇಲ್ಲಿ ಬೆಂಗಳೂರು ಆಚೆ ಬೇಕಾದಷ್ಟು ಭೂಮಿ, ನಾನು ಫ್ಯಾಕ್ಟ್ ಹೇಳ್ತಾ ಇರೋದು, ಬೇಕಾದಷ್ಟು ಭೂಮಿಗಳನ್ನು ತೊಗೊಳ್ತಾರೆ, ಒಂದು 10-15 ವರ್ಷ ಆದಮೇಲೆ ಖಾಲಿ ಮಾಡಿಬಿಟ್ಟು ಮಾರ್ಬಿಟ್ಟು ಹೊಟ್ಟೋಗ್ತಾರೆ. ಏನು ಮಾಡಿದ್ರು ಅಷ್ಟು ವರ್ಷ ಅವರಲ್ಲಿ? ನನ್ನ ಫ್ರೆಂಡ್ ಒಬ್ಬರು ಸ್ಟ್ಯಾಟಿಸ್ಟಿಕ್ಸ್ ಅವ್ರು ಹೇಳ್ತಾಯಿದ್ರು, ಒಂದು ಕಡೆ ಹಾಗೆ ಒಂದು ದೊಡ್ಡ ಪ್ರಸಿದ್ಧವಾದ ಕಂಪನಿ, ಇದೆಲ್ಲ ಮಾರುವಂಥ ಕೋಲಾಗಳನ್ನು ಮಾರೋ ಕಂಪನಿ, ಅವರು ಏನೋ ಭೂಮಿ ತೊಗೊಂಡ್ರು, ಒಂದು 300 ಇದು ಪಂಪ್ ವೆಲ್ಗಳನ್ನು ಮಾಡಿದ್ರು, ಬೋರ್ವೆಲ್ಗಳನ್ನು ಮಾಡಿದ್ರು. ಚೆನ್ನಾಗಿ ನೀರು ತೆಗೆದು ಬೆಂಗಳೂರು ಒಳ್ಳೆ ಮಾಯಿಸ್ಟ್ ಪ್ಲೇಸು ತೆಗೆದು 10-15 ವರ್ಷ ಚೆನ್ನಾಗಿ ಖಾಲಿ ಮಾಡಿದ್ರು. ಬೋರ್ವೆಲ್ಗಳ ಗ್ರೌಂಡ್ ವಾಟರ್ ಎಲ್ಲ ಕಡಿಮೆ ಆದಮೇಲೆ ಆ ಭೂಮಿನ ಮಾರಿಬಿಟ್ಟು ದುಡ್ಡು ಮಾಡ್ಕೊಂಡು ಹೋದರು, ಸೈಲೆಂಟಾಗಿ ಮುಗಿಸ್ಕೊಂಡು ಹೋದರು. ಅವ್ರ ದೇಶದಲ್ಲಿ ಮಾಡೋದಿಲ್ಲ. ಅದನ್ನು ಎಂಡೋರ್ಸ್ ಮಾಡೋಕ್ಕೆ ಅವನು ಒಬ್ಬ ಬಾಲಿವುಡ್ ಹೀರೋನ ಕರ್ಕೊಂಬರ್ತಾರೆ, ಅವ್ನು ಹಿಂಗೆ ಕುಡ್ದಂಗೆ ತೋರಿಸ್ಬಿಟ್ಟು ನಮಗೆ ತಲೆ ಕೆಡಿಸ್ತಾನೆ. ಇದು ಮೌಢ್ಯ ಅಲ್ವಾ? ಇದು ಮೂಢನಂಬಿಕೆ ಅಲ್ವಾ? ಯಾವನೋ ಒಬ್ಬ ಅಮೇರಿಕದಿಂದ ಬಂದುಬಿಟ್ಟು ಒಬ್ಬ ದೊಡ್ಡದಾಗಿ ಡ್ರಾಮಾ ಮಾಡಿಬಿಟ್ಟು ನಾನು ಹೀಲ್ ಮಾಡ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ನಿಮ್ಮ ಕುಂಕುಮ ತೆಗ್ಬಿಡಿ, ನಿಮ್ಮ ಮತ ಬಿಟ್ಬಿಡಿ, ಮತಾಂತರ ಆಗ್ಬಿಡಿ, ನಂಬಿಡಿ, ಹುಚ್ಚುಚ್ಚಾಗಿ ಆಡ್ತಾನೆ. ಅಲ್ಲಿ ಡ್ರಾಮಾ ಮಾಡ್ತಾರೆ, ಹ್ಞೂ ಅಂತ ದೆವ್ವ ಹಿಡ್ದಂಗೆ ಬಿಟ್ಟಂಗೆ ಏನೇನೋ ಎಷ್ಟು ಕೆಟ್ಟದಾಗಿ ಮಾಡ್ತಾರೆ. ಇದನ್ನು ಹೋಗ್ಬಿಟ್ಟು ನಂಬಿಬಿಟ್ಟು ಆಗುತ್ತೆ ನೋಡಿ. ಯಾರಿಗೆ ಸುಖ ದುಃಖ ಬಿಟ್ಟಿದೆ? ಜೀವನ ಅಂದಮೇಲೆ ಸುಖ ಇರುತ್ತೆ, ದುಃಖ ಇರುತ್ತೆ. ಯಾರಾದ್ರೂ ಅದನ್ನ ತಪ್ಪಿಸ್ಕೊಳಕ್ಕಾಗತ್ತಾ? ಹಾಗೆ ಯಾವನೋ ನನ್ನ ಮತಾಂತರ ಆಗಿಬಿಟ್ರೆ, ಯಾರೋ ನಂಬಿಟ್ರೆ, ಯಾರೆಲ್ಲೋ ಹೋಗ್ಬಿಟ್ರೆ, ಅದೇನೋ ಬೂದಿ ಹೆಚ್ಕೊಂಡ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಶಾರ್ಟ್ಕಟ್ಸ್ ಇಲ್ಲ.
ಯಾರು ಬೇಡಪ್ಪ, ಇದು ನನ್ನ ಮಾತಲ್ಲ, ಸಾಕ್ಷಾತ್ ಭಗವದ್ಗೀತೆದು ಹೇಳ್ತಾ ಇದ್ದೀನಿ. ಆಗಮ ಪಾಯಿನೋ ನಿತ್ಯಾಂ ಸ್ಥಾಂ ಸತಿಕ್ಷಸ್ವ ಭಾರತ. ಶ್ರೀಕೃಷ್ಣ ಹೇಳ್ತಾನೆ, ಸುಖ ದುಃಖಗಳು ಜೀವನದಲ್ಲಿ ಬರ್ತಾ ಇರುತ್ತವೆ, ಹೋಗ್ತಾ ಇರುತ್ತವೆ. ಎಲ್ಲ ಥರ ಪ್ರಾಬ್ಲಮ್ಸು ಲೈಫಲ್ಲಿ, ಒಳ್ಳೆಯದು ಕೆಟ್ಟದು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ತಾಂ ಸತಿಕ್ಷಸ್ವ ಭಾರತ, ಅದನ್ನು ತಿತಿಕ್ಷೆ ಮಾಡು, ಸಹಿಸ್ಕೋ, ಅದರಿಂದ ಒಂದು ಸಂಸ್ಕಾರ ಸಿಕ್ಕತ್ತೆ. ಜೀವನ ಅಂದರೆ ಅದೇ, ಜೀವನ ಒಂದೇ ಥರ ಇರಲ್ಲ. ಈಗ ಒಂದು ಪೈಪಲ್ಲಿ ನೀರು ಹರಿತಾ ಇದ್ರೆ ಎಷ್ಟೊತ್ತು ನೋಡಿ ಎಂಜಾಯ್ ಮಾಡೋಕ್ಕಾಗುತ್ತೆ, ಬೋರ್ ಹೊಡಿಯುತ್ತೆ. ಅದೇ ನದಿ ತೀರದಲ್ಲಿ ನದಿ ಜುಳು ಜುಳು ಹಿಂಗೆ ಹರಿದು ಹಂಗೆ ಹೊರದು, ಅಲ್ಲಿ ನುಗ್ಗಿ ಇಲ್ಲಿ ತಗ್ಗಿ ಇಲ್ಲಿ ಅಲ್ವಾ, ಹಾಗೆಲ್ಲ ಹರಿಯುತ್ತೆ. ನದಿ ಅವತ್ತದು ಸ್ಟ್ರೈಟಾಗಿ ಹರಿಯುತ್ತಾ? ಹೀಗೆ 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 ಹೀಗೆ, ಅದೇ ಸ್ವಾರಸ್ಯ. ಜೀವನ ಹಾಗೆ ತಾನೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.